ನಮಸ್ಕಾರ. ಇವತ್ತಿನ ವಿಡಿಯೋ ಹೊಡೆತ ತಿಂದು ಕುಸಿತ ಕಂಡ ಬ್ಲೂ ಚಿಪ್ ಷೇರುಗಳ ಪಟ್ಟಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿನ್ನೆ ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ವಿ. ಬ್ರೂಯಿಸ್ಟ್ ಬ್ಲೂ ಚಿಪ್ಸ್ ಅಂತಂದ್ರೆ ಬಹಳ ಕೆಳಗೆ ಬಿದ್ದಂತಹ ಒಳ್ಳೆಯ ಷೇರುಗಳು, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಷೇರುಗಳು. ಅವುಗಳನ್ನು ಕೊಳ್ಳಿ ಅಂತ ಯಾರೊಬ್ರು ತಜ್ಞರು ಕೊಟ್ಟಂತ ಸಜೆಷನ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಇವತ್ತು ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬ್ಲೂ ಚಿಪ್ ಅಂತಂದ್ರೆ ಒಳ್ಳೆಯ ಷೇರುಗಳು, ರೆಪ್ಯುಟೇಷನ್ ಫಾರ್ ಕ್ವಾಲಿಟಿ ಇದೆ, ರಿಲಯಬಿಲಿಟಿ ಇದೆ, ಪ್ರಾಫಿಟ್ ಇದೆ, ಗುಡ್ ಅಂಡ್ ಬೋತ್ ಬ್ಯಾಡ್ ಟೈಮ್ಸ್. ಬ್ಲೂ ಚಿಪ್ ಸ್ಟಾಕ್ ಗಳನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅಂತಂದ್ರೆ ಅವುಗಳು ಲಾರ್ಜ್ ಕ್ಯಾಪ್ ಆಗಿರ್ತವೆ ಮತ್ತು ಮಾರ್ಕೆಟ್ ಲೀಡರ್ ಆಗಿರ್ತವೆ ತಮ್ಮ ಕ್ಷೇತ್ರದಲ್ಲಿ. ಇಂತಹ ಷೇರುಗಳು ತಮ್ಮ ಕ್ಷೇತ್ರದಲ್ಲಿ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಸತತವಾಗಿ ಹೇಳ್ತಾ ಬರ್ತಾ ಇರುವಂತಹ ಒಂದು ವಿಚಾರ ಏನು ಅಂತಂದ್ರೆ, ನೀವೇನಾದರೂ ಸ್ಟಾಕ್ ಮಾರ್ಕೆಟಿಗೆ ಹೊಸಬರಾದ್ರೆ ಏನಿದ್ದರೂ ಕೂಡ ಬ್ಲೂ ಚಿಪ್ಗಳನ್ನು ತಗೊಳ್ಬೇಕು. ಯಾಕಂದ್ರೆ ಲೆಸ್ ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ, ಅಂತಹ ಷೇರುಗಳನ್ನು ಜಾಸ್ತಿ ಸೂಪರ್ವಿಷನ್ ಮಾಡುವಂತ ನೆಸೆಸಿಟಿ ಇಲ್ಲ ಮತ್ತು ಅವುಗಳಲ್ಲಿ ಲೆಸ್ ವೊಲಟೈಲಿಟಿ ಇರುತ್ತೆ ವೆನ್ ಕಂಪೇರ್ ಟು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್. ಕೆಲವೊಮ್ಮೆ ಚರಿತ್ರೆಯಲ್ಲಿ ನಾವು ನೋಡಿದ ವಿಚಾರ ಏನು ಅಂತಂದ್ರೆ, ಇಂತಹ ಬ್ಲೂ ಚಿಪ್ಗಳು ಹಲವಾರು ವರ್ಷ ಒಂದು ತರ ಕನ್ಸಾಲಿಡೇಷನ್ ಅಲ್ಲಿ ಕೂತಿರುತ್ತೆ, ಮೇಲಕ್ಕೆ ಹೋಗಲ್ಲ. ಆ ಸಮಯದಲ್ಲಿ ಹೂಡಿಕೆದಾರರ ಪೇಷನ್ಸ್ ಮತ್ತು ಕನ್ವಿಕ್ಷನ್ಸ್ ಅನ್ನು ಚೆಕ್ ಮಾಡುತ್ತೆ. ಮೊನ್ನೆ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇವೆ. 2024 ವೆಲ್ತ್ ಕ್ರಿಯೇಷನ್ ಸ್ಟಡಿ ಮೋತಿಲಾಲ್ ಓಸ್ವಾಲ್. ಅದರಲ್ಲಿ ಅವ್ರು ಮಾತಾಡಿದ್ದಾರೆ ಬ್ಲೂಯಿಸ್ಟ್ ಬ್ಲೂ ಚಿಪ್ಸ್ ಅಂತಂದ್ರೆ ಯಾವ ಬ್ಲೂ ಚಿಪ್ಸ್ 50% ಜಾಸ್ತಿ ಕೆಳಗೆ ಬಿದ್ದಿದೆ ತಮ್ಮ 5 ಇಯರ್ ಹೈ ಇಂದ. ಇಂತಹ ಬ್ಲೂಯಿಸ್ಟ್ ಬ್ಲೂ ಚಿಪ್ ಸ್ಟಾಕ್ ಗಳನ್ನು ಯಾಕೆ ನಾವು ವಾಚ್ ಮಾಡಬೇಕು ಅಂತ ಹೇಳಿ 4 ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಮೊದಲನೇದ್ದು, ಇವೆಲ್ಲ ಒಂದು ಗೋಲ್ಡನ್ ಆಪರ್ಚುನಿಟಿ ಟು ಬಿಲ್ಡ್ ಲಾರ್ಜ್ ಪೊಸಿಷನ್ಸ್ ಇನ್ ಬ್ಲೂ ಚಿಪ್ಸ್. ಎರಡನೇದ್ದು, ಇವುಗಳಲ್ಲಿ ಮುಂದಿನ ದಿನಗಳಲ್ಲಿ ಅಟ್ರಾಕ್ಟಿವ್ ರಿಟರ್ನ್ಸ್ ಬರಬಹುದು. 3, ವೆರಿ ಲೋ ಮಾರ್ಟಾಲಿಟಿ ಅಂತಂದ್ರೆ ಇಂತಹ ಕಂಪನಿಗಳು ಮುಂದಿನ ದಿನಗಳಲ್ಲಿ ಕಳಪೆಯಾಗಿ ವ್ಯಾನಿಶ್ ಆಗುವಂತ ಚಾನ್ಸಸ್ ಅತಿ ಕಡಿಮೆ. 4ನೇದ್ದು, ಹ್ಯೂಜ್ ಪೇ ಆಫ್ ಪೊಟೆನ್ಷಿಯಲ್ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಲಾಭ ಬರುವಂತ ಎಲ್ಲಾ ಚಾನ್ಸಸ್ ಇದೆ. ಮೋತಿಲಾಲ್ ಓಸ್ವಾಲ್ ಕಂಪನಿಯವರು ಮಾಡಿದ ಸಂಶೋಧನೆಯ ಪ್ರಕಾರ ಅದೇನು ಬ್ಲೂಯಿಸ್ಟ್ ಬ್ಲೂ ಚಿಪ್ಸ್ ಇದೆ ಅದರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದ್ದು, ಅದಾನಿ ಟೋಟಲ್ ಗ್ಯಾಸ್. ಹೈ ಪ್ರೈಸ್ ಬಿಟ್ವೀನ್ 2020 ಟು 2024 $3,998. ಇವತ್ತಿನ ರೇಟು 731 ಮತ್ತು -82% ಇದೆ ಫ್ರಮ್ ಹೈಯೆಸ್ಟ್ ಪ್ರೈಸ್. 2, ಅದಾನಿ ಗ್ರೀನ್ ಎನರ್ಜಿ. ಹೈ ಪ್ರೈಸ್ 2020 ಟು 24 $3,048. ಇವತ್ತಿನ ರೇಟು 1,220, -60% ಕೂತಿದೆ. 3ನೇದು, ಅದಾನಿ ಎಂಟರ್ಪ್ರೈಸ್. 4,190 ಇದ್ದದ್ದು ಈಗ 2,503 ಇದೆ, -40%. 4, ಗುಜರಾತ್ ಗ್ಯಾಸ್. 787 ಇದ್ದದ್ದು ಈಗ 590 ಇದೆ, -35%. 5, SBI ಕಾರ್ಡ್ಸ್. ಹೈ ಪ್ರೈಸ್ ಬಿಟ್ವೀನ್ 2020 ಟು 24 1,165, ಈಗ 726, -38% ಅಲ್ಲಿ ಕೂತಿದೆ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಟಾಟಾ ಎಲ್ಯಾಕ್ಸಿ. ಹೈ ಪ್ರೈಸ್ ಬಿಟ್ವೀನ್ 2020 ಟು 24 10,760, ಈಗ 7,304, -32%. 7, ಅವೆನ್ಯೂ ಸೂಪರ್ ಮಾರ್ಟ್ಸ್. ಹೈ ಪ್ರೈಸ್ ಬಿಟ್ವೀನ್ 2020 ಟು 2024 5,900, ಈಗ 3,692, -37%. 8, IRCTC. 1,279 ಇದ್ದದ್ದು ಈಗ 841, -34%. 9, ಬರ್ಜರ್ ಪೇಂಟ್ಸ್. 727 ಇದ್ದದ್ದು ಈಗ 422, -35%. 10, ಏಷ್ಯನ್ ಪೇಂಟ್. 2020-24ರಲ್ಲಿ ಹೈಯೆಸ್ಟ್ ಇದ್ದದ್ದು 3,590, ಇವತ್ತಿನ ರೇಟು 2,388, -33%. 11, IOC. ಹೈ ಪ್ರೈಸ್ 2020 ಟು 24 197, ಈಗ 141, -28%. ಸದ್ಯದ ಮಟ್ಟಿಗೆ ನಿಫ್ಟಿ ಮಾರುಕಟ್ಟೆಯಲ್ಲಿ ಅದೇನು ಲೈಫ್ ಟೈಮ್ ಹೈ ಇತ್ತು ಅದರ ಹತ್ತಿರದಲ್ಲೇ ಇದೆ. ಆದರೆ ಇಂತಹ ಹಲವಾರು ಷೇರುಗಳು ಕೆಳಕ್ಕೆ ಬಿದ್ದಿರ್ತವೆ ಮಾರುಕಟ್ಟೆಯ ಡೌನ್ ಟರ್ನ್ ಅಲ್ಲಿ.
ಮಾರುಕಟ್ಟೆ ಮುಂದಿನ ದಿನಗಳಲ್ಲಿ ಕರೆಕ್ಷನ್ ಅಥವಾ ಚೇತರಿಕೆಯನ್ನು ಕಾಣುವ ಸಂದರ್ಭದಲ್ಲಿ ಈ ಬ್ಲೂ ಚಿಪ್ಗಳು ಜಾಸ್ತಿ ರಿಟರ್ನ್ಸ್ ಅನ್ನು ಕೊಡ್ತವೆ. ಇವತ್ತು ನಾವು ಈ ವಿಡಿಯೋದಲ್ಲಿ ನಮೂದಿಸಿದ 10 ಷೇರುಗಳು ಅಂದಾಜು 30ರಿಂದ 80% ಕೆಳಬಿದ್ದಿದ್ದಾವೆ ತಮ್ಮ 5 ಇಯರ್ ಹೈಯಿಂದ. ಮೋತಿಲಾಲ್ ಓಸ್ವಾಲ್ ಅವರ ಸಂಶೋಧನೆ ಏನ್ ಹೇಳುತ್ತೆ ಅಂತಂದ್ರೆ, ಇಂತಹ ಬ್ಲೂ ಚಿಪ್ಸ್ ಅಂದರೆ ಹೊಡೆತ ತಿಂದು ಕೆಳಕ್ಕೆ ಬಿದ್ದಂತಹ ಬ್ಲೂ ಚಿಪ್ಗಳು ಕಂಪನಿ ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ ಅಥವಾ ಮ್ಯಾಕ್ರೋ ಫ್ಯಾಕ್ಟರ್ಸ್ ಇದ್ರೆ ಮುಂದಿನ ದಿನಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿ ಒಳ್ಳೆಯ ಆಪರ್ಚುನಿಟಿ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಲಾಭವನ್ನು ಮಾಡಿಕೊಳ್ಳಲಿಕ್ಕೆ. ಈಗಾಗಲೇ ಈ ಷೇರುಗಳು ಒಂದು ದೊಡ್ಡ ಮೊತ್ತದ ಕುಸಿತವನ್ನು ಕಂಡದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕೆಳಗೆ ಹೋಗುವಂತ ಚಾನ್ಸಸ್ ಅತಿ ಕಡಿಮೆ. ಆದ್ದರಿಂದ ಅವುಗಳನ್ನು ಲೋಯೆಸ್ಟ್ ಲೆವೆಲ್ ಅಲ್ಲಿ ತಗೊಂಡವರು ಮುಂದಿನ ದಿನಗಳಲ್ಲಿ ಜಾಸ್ತಿ ಪ್ರಾಫಿಟ್ ಅನ್ನು ಮಾಡಬಹುದು. ಬ್ಲೂ ಚಿಪ್ಗಳನ್ನು ಖರೀದಿ ಮಾಡಬೇಕು ಅನ್ನುವಂತ ಹೂಡಿಕೆದಾರರಿಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಮೋತಿಲಾಲ್ ಓಸ್ವಾಲ್ ಕಂಪನಿಯವರು. ನಂಬರ್ 1, ಕ್ರಿಯೇಟ್ ಎ ವಾಚ್ ಲಿಸ್ಟ್ ಆಫ್ ದಿ ಸ್ಟಾಕ್ಸ್. ಅಂದರೆ ಇಂತಹ 10-15 ಷೇರುಗಳನ್ನು ಪಟ್ಟಿ ಹಾಕಿ ಅದನ್ನು ಟ್ಯಾಬ್ಲರ್ ಕಾಲಮ್ ಅಲ್ಲಿ ಬರೆದು ಅದರ ಮುಂದೆ ಪ್ರತಿದಿನ ರೇಟ್ ಅನ್ನು ಬರ್ಕೊಂಡು ಹೋಗಿ ಎಷ್ಟು ಕೆಳಗೆ ಮೇಲೆ ಹೋಗ್ತಾ ಇದೆ ಮತ್ತು ಹೈಯೆಸ್ಟ್ ಯಾವುದು ಅಂತ ಬರ್ಕೊಂಡು ಹೋಗಿ ಮತ್ತು ಅದರ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ. ಎರಡನೆಯ ಸಲಹೆ, ಒಮ್ಮೆ ನೀವು ನಿಮ್ಮ ಬ್ಲೂ ಚಿಪ್ ಷೇರುಗಳ ಒಂದು ಶಾರ್ಟ್ ಲಿಸ್ಟ್ ಅನ್ನು ರೆಡಿ ಮಾಡಿದ ಮೇಲೆ ಕಾಯ್ತಾ ಇರಬೇಕು. ಏನಾದರೂ ಬೈಯಿಂಗ್ ರೀಸನ್ ಸಿಗ್ತಾವ, ಪಾಸಿಟಿವ್ ಫ್ಯಾಕ್ಟರ್ಸ್ ಆ ಪರ್ಟಿಕ್ಯುಲರ್ ಷೇರಿಗೆ ಅಥವಾ ಕ್ಷೇತ್ರಕ್ಕೆ, ಕಂಪನಿಯ ಬಿಸ್ನೆಸ್ ಸ್ಟ್ರಾಟಜಿ ಚೇಂಜ್ ಆಗುವಂಥದ್ದು ಅಥವಾ ಚೇಂಜ್ ಇನ್ ಮ್ಯಾನೇಜ್ಮೆಂಟ್ಗಾಗಿ ಕಾಯ್ತಾ ಇರಬೇಕು. ಮೋತಿಲಾಲ್ ಓಸ್ವಾಲ್ ಅವರ ಪ್ರಕಾರ ಮೂರನೆಯ ಸಲಹೆ, ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಗೋಸ್ಕರ ಕಾಯ್ತಾ ಇರಿ. ಪ್ರೈಸ್ ಬುಕ್ ಲೆಸ್ ದೆನ್ 2 times ಅಂತ ಬಂದ್ರೆ ಅವಾಗ ಆ ಷೇರನ್ನು ಕೊಳ್ಳುವ ನಿರ್ಧಾರವನ್ನು ಕೈಗೊಳ್ಳಬಹುದು. ಮಾರುಕಟ್ಟೆ ಸದ್ಯದ ಮಟ್ಟಿಗೆ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕುಸಿತವನ್ನು ಕಾಣಬಹುದು, ಇಲ್ಲ ಒಂದಷ್ಟು ಸ್ವಲ್ಪ ಮೇಲಕ್ಕೆ ಹೋಗ್ಬೋದು. ಆದರೆ ಆ ಪರ್ಟಿಕ್ಯುಲರ್ ರೇಂಜ್ ಇಂದ ಮೇಲಕ್ಕೆ ಬರದೇ ಇರುವಂತ ಚಾನ್ಸಸ್ ಜಾಸ್ತಿ. ಆದ್ದರಿಂದ ಕಾಯ್ತಾ ಇರಿ. ಅಕಸ್ಮಾತ್ ಮಾರುಕಟ್ಟೆ ಕುಸಿತವನ್ನು ಕಂಡಾಗ ಈ ಬ್ಲೂ ಚಿಪ್ಗಳು ಮತ್ತೊಂದಷ್ಟು ಹೊಡೆತವನ್ನು ತಿಂದರೆ ಆಗ ಅವುಗಳನ್ನು ಕೊಳ್ಳುವಂತ ಪ್ರಯತ್ನವನ್ನು ಮಾಡಬಹುದು, ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಸಂಪೂರ್ಣವಾಗಿ ಮಾಡಿದ ಮೇಲೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಷೇರುಗಳ ಪಟ್ಟಿಯಲ್ಲಿ ಹೈಯೆಸ್ಟ್ ಕರೆಕ್ಷನ್ ಕಂಡಂತಹ ಷೇರು ಯಾವುದು? ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.